ನಿನ್ ಸತ್ರು ನಿನ್ ಮಗು ಬದುಕ್ಲಿ ಅಂತ ಅವಳನ್ನ ಹೊರಗಡೆ ಎಸೆದ್ಯಾ? ನಿನ್ನ ನೆನಪನ್ನ ಅವಳಿಗೆ ಬಿಟ್ಟು ಹೋದ್ಯಾ? ಇವತ್ತವಳು ನನ್ನ ಮನೆ ನನ್ನವರು ಅಂತ ನನ್ನ ಮನೆಗೆ ಬಂದ್ರೆ ನನ್ನ ಪರಿಸ್ಥಿತಿ ಏನಾಗ್ಬೇಡ ಹೇಳು? ಮಹಾರಾಣಿಯಾಗಿ ಬದುಕಬೇಕು ಅಂದ್ಕೊಂಡಿರೋ ನನ್ನ ಮಗಳ ಪರಿಸ್ಥಿತಿ ಏನು? ಇಲ್ಲಿವರೆಗೂ ನನಗೂ ನನ್ನ ಮಗಳಿಗೂ ಈ ಮನೇಲಿ ಯಾರೂ ಎದುರು ಮಾತಾಡ್ತಾ ಇರಲಿಲ್ಲ. ಆದ್ರೆ ಈಗ ಈ ಮನೆ ವಾರಸ್ದಾರಳಾಗಿ ನಿನ್ನ ಮಗಳು ಬಂದಿದ್ದಾಳೆ ಅಂದ್ರೆ ನಮ್ಮಿಬ್ರ ಕತೆ ಏನು? ವಾರಸ್ದಾರಳಾಗಿ ಆ ಭುವಿ ನಮ್ಮ ಸ್ಥಾನ ನಮ್ಮ ಅಧಿಕಾರನ ಕಿತ್ಕೊಂಡ್ರೆ ನಾವ್ ಹೇಗ್ ಬದುಕ್ಬೇಕು? ಅಕ್ಕ, ನೀನೇನ್ ಕುಡಿತೀಯ ಅಂತ ಗೊತ್ತಿಲ್ಲ ಅಲ್ವಾ? ಅದಕ್ಕೆ ಟೀ, ಕಾಫಿ, ಬೂಸ್ಟ್, ಹಾರ್ಲಿಕ್ಸ್, ಹಾಲು, ಕೂಲ್ ಡ್ರಿಂಕ್ಸ್ ಎಲ್ಲ ತಂದಿದ್ದೀನಿ. ಬೇಡ, ಅದೆಲ್ಲ ಕುಡಿಯೋ ಮೂಡಿಲ್ಲ. ವೆರೈಟಿ ಆಗಿ ಆ ಕಾಫಿಲಿ ಈ ಕೂಲ್ ಡ್ರಿಂಕ್ ಮಿಕ್ಸ್ ಮಾಡು. ಹಾ, ಕಾಫಿಲಿ ಕೂಲ್ ಡ್ರಿಂಕ್ಸ್ ಮಿಕ್ಸ್ ಮಾಡ್ಕೊಂಡು ಕುಡಿತ್ಯಾ? ನಾನ್ ಕುಡಿಯಲ್ಲ, ನೀನ್ ಕುಡಿಬೇಕು. ಹಾ, ಅಯ್ಯೋ ಬೇಡ. ನನ್ ಮಾತಿಗಿಲ್ಲ ಅಂದ್ರೆ ಗೊತ್ತಲ್ವಾ? ಅಮ್ಮ, ಅಮ್ಮ, ಇವತ್ತು ಯಾವ ಡ್ರೆಸ್ ಹಾಕೊಳ್ತೀರಮ್ಮ? ಅಮ್ಮ, ನೀನ್ ನನ್ ಬಗ್ಗೆ ಯೋಚನೆ ಮಾಡದೆ ಆ ಬಟ್ಟೆ ಬಗ್ಗೆ ಕೇಳ್ತಿದ್ಯಲ್ಲ. ಮೊದ್ಲು ಭುವಿ, ಆಮೇಲೆ ನಮ್ ಬಗ್ಗೆ ಯೋಚನೆ ಮಾಡ್ಬೇಕು. ಅರ್ಥ ಆಯ್ತಾ? ನನ್ಗೆ ಈ ಕಾಫಿಲಿ ಕೂಲ್ ಡ್ರಿಂಕ್ಸ್ ಮಿಕ್ಸ್ ಮಾಡ್ಕೊಂಡು ಕುಡಿ ಅಂತಿದ್ದಾಳೆ. ಹಾ, ಆ ತರ ಹೇಗ್ ಕುಡಿಯಕ್ ಸಾಧ್ಯ? ಯಾರಾದ್ರೂ ಹಾಗೆ ಕುಡಿತಾರಾ? ನನ್ ಮಗಳು ಹಾಗೆಲ್ಲ ಕುಡಿಯಲ್ಲ. ಸರಿ, ಅವಳು ಕುಡಿಯೋದ್ ಬೇಡ ಬಿಡು, ನೀನ್ ಮಿಕ್ಸ್ ಮಾಡು. ಅಕ್ಕ, ಕೂಲ್ ಡ್ರಿಂಕ್, ಕಾಫಿ. ಅಮ್ಮಯ್ಯ, ನೀನ್ ಕುಡಿ. ನಾನಾ? ಹಾ, ನೀನೇ ಕುಡಿ. ನಾನ್ ಕುಡಿಯಲ್ಲ. ಕುಡಿಯಲ್ವಾ? ನಾನ್ ಕುಡಿಯೋದಿಲ್ಲ. ಮತ್ತೆ ಹೇಳ್ತಿದ್ದೀನಿ, ಕುಡಿ. ಕುಡಿಯಲ್ಲ ಅಂತ ಹೇಳ್ತಾ ಇದ್ದೀನಲ್ವಾ? ಅಮ್ಮ, ಇದನ್ನ ನೆನಪಿಸ್ಕೊಳಕ್ಕೆ ಎಷ್ಟು ಭಯವಾಗಿದೆ ಅಂದ್ರೆ, ಇನ್ನು ಆ ಭುವಿ ಮನೆಗ್ ಬಂದ್ಲು ಅಂತಂದ್ರೆ ನನ್ನ ಮಗಳ ಪರಿಸ್ಥಿತಿ, ನನ್ನ ಪರಿಸ್ಥಿತಿ ಎಷ್ಟು ದಾರುಣವಾಗಿರುತ್ತೆ ಅಂದ್ರೆ. ಅತ್ತಿಗೆ, ಯಾಕೆ ಹಾಗೆ ಕಿರ್ಚಿದ್ರಿ? ಕಿರ್ಚಿದ್ನಾ? ಹಾಗೇನಿಲ್ವಲ್ಲ. ನನಗೆ ಕೇಳಿಸ್ತು. ನಿನಗ ಕೇಳಿಸಿರ್ಬೇಕು, ನಾನ್ ಯಾಕೆ ಕಿರ್ಚಲಿ? ಹೌದಾ? ಏನೋಪ್ಪ.
ಅಷ್ಟಕ್ಕೂ ಶೋಭಾ ಚಂದ್ರ ಅತ್ಗೆ ರೂಮಲ್ಲಿ ಯಾಕಿದ್ದೀರಾ? ಅಣ್ಣಂಗ್ ಗೊತ್ತಾದ್ರೆ ಕೋಪ ಮಾಡ್ಕೋತಾರಲ್ವಾ? ಅಕ್ಕ ನೆನಪಿಗೆ ಬಂದ್ರು. ನಿನ್ನ ಅಣ್ಣನಿಗೆ ಇಷ್ಟ ಆಗಲ್ಲ ಅಂತ ಹೀಗೆ ಅಕ್ಕನ ರೂಮಿಗೆ ಬಂದು ಅವಳನ್ನ ನೆನಪು ಮಾಡ್ಕೊಳ್ತಾ ಇರ್ತೀನಿ. ಈ ರೂಮಲ್ಲಿದ್ರೆ ಸ್ವಲ್ಪ ಹೊತ್ತು ಅಕ್ಕನ ಜೊತೆ ಇದ್ದಾಗಿರುತ್ತೆ. ಶೋಭಾ ಅತ್ಗೆ ಸತ್ ಹೋಗಿ ಇಷ್ಟು ವರ್ಷ ಆಗೋಗಿದ್ರು, ಅವ್ರನ್ನ ನೀವಿನ್ನೂ ಮರ್ತೇ ಇಲ್ಲ. ಅವರು ಅಂದ್ರೆ ನಿಮಗೆ ಎಷ್ಟು ಪ್ರೀತಿ. ಶೋಭಾ ಚಂದ್ರ, ನಿನ್ನ ಸ್ವಾರ್ಥಕ್ಕೆ ನನ್ನ ಬಲಿ ತಗೊಂಡಿದ್ದು ಸಾಲ್ದೆ ನನ್ನ ಮಗಳನ್ನು ಯಾಕೆ ಸಾಯಿಸೋ ಪ್ರಯತ್ನ ಮಾಡ್ತಿದ್ಯಾ? ನೀನು ಸಾಯಿಸ್ಬೇಕು ಅಂತ ನೋಡ್ತಿರೋದು ನನ್ನ ಮಗಳನ್ನೇ. ಮಧ್ಯರಾತ್ರಿಯಲ್ಲಮ್ಮ ಹಗ್ಲಲ್ಲಿ ಮಗಳು ಬೆನ್ ಬಿಡದೆ ಕಾಡ್ತಾ ಇದ್ದಾರೆ. ಏಯ್, ಏನೇ ಮತ್ತೆ ಯಾಕೆ ಬರ್ತಾ ಇದ್ಯಾ? ನಮ್ಮನೇಲಿ ಏನೇ ಕೆಲಸ ನಿನಗೆ? ನಾನೇ ಬರೋದಕ್ಕೆ ಹೇಳಿದೆ. ಹೌದಾ, ನೀವ್ ಬರೋದಕ್ಕೆ ಹೇಳಿದ್ರ ಭಾವ? ಅದೇ ಏನ್ ಕೆಲ್ಸದ ಮೇಲೆ ಬಂದ್ಯಮ್ಮ ಅಂತ ಕೇಳ್ತಾ ಇದ್ದೆ. ಮದುವೆಯಲ್ಲಿ ಸಂಗೀತ್ ಫಂಕ್ಷನ್ ಇದೆ ಅಲ್ವಾ, ಎಲ್ರಿಗೂ ಡಾನ್ಸ್ ಕಲಿಸ್ಬೇಕು ಅಂದ್ರೆ ಯಾರಾದ್ರೂ ಒಬ್ರನ್ನ ಕರಿಬೇಕು. ನಮ್ ಭುವಿ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾಳೆ ಅಂತ ಅವಳೇ ಕಲಿಸ್ಲಿ ಅಂತ ಬರೋದಕ್ಕೆ ಹೇಳಿದೆ. ಅಂದ್ರೆ ಈ ಹುಡುಗಿ ಎಲ್ರಿಗೂ ಡ್ಯಾನ್ಸ್ ಕಲಿಸ್ಕೊಡ್ತಾಳ ಅಣ್ಣ? ಹೌದಮ್ಮ. ಹಾಗಾದ್ರೆ ಇನ್ಮೇಲೆ ಡ್ಯಾನ್ಸ್ ಪ್ರಾಕ್ಟೀಸ್. ಹಾಗಾದ್ರೆ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಮಾವ. ಇವಳಿಗಿಂತ ಬೇರೆ ಯಾರಾದ್ರೂ ದೊಡ್ಡ ಡಾನ್ಸ್ ಮಾಸ್ಟರ್ನ ಕರೆದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಭಾವ? ಹೊರಗಿನವರಾದ್ರೆ ಅಷ್ಟು ಇಂಟ್ರೆಸ್ಟ್ ಆಗಿ ಯಾಕೆ ಹೇಳ್ಕೊಡ್ತಾರೆ? ಅದೇ ಭುವಿ ಆದ್ರೆ ನಮ್ಮವಳಾಗಿ ನಮ್ಮ ಮನೆ ಪ್ರೋಗ್ರಾಮ್ ಚೆನ್ನಾಗಾಗ್ಬೇಕು ಅಂತ ಹೇಳ್ಕೊಡ್ತಾಳೆ. ಹೌದು ಮಾವ, ನೀವ್ ಹೇಳಿದ 100% ಕರೆಕ್ಟ್. ಆಂಟಿ, ನಾನು ಹೇಗ್ ಕಲಿಸ್ತೀನೋ ಅಂತ ನಿಮ್ಗೆ ಅನುಮಾನ ಬೇಡ. ಎಲ್ಲರಿಗೂ ಒಳ್ಳೊಳ್ಳೆ ಸ್ಟೆಪ್ಸ್ ಕಲ್ಸ್ಕೊಡ್ತೀನಿ. ಮುಖ್ಯವಾಗಿ ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಸ್ವಲ್ಪ ಸ್ಟೆಪ್ಸ್ ಡಿಸೈನ್ ಮಾಡಿದ್ದೀನಿ. ಒಂದಾಟ ಆಡಿಸ್ತೀನಲ್ಲ, ನೋಡ್ತಾ ಇರಿ. ಯಾರ್ಯಾರಿಗೆ ಯಾವ ಸ್ಟೆಪ್ಸ್ ಮಾಡಿಸಿದ್ರೆ ಚೆನ್ನಾಗಿರುತ್ತೋ ಅದನ್ನ ಕಲ್ಸಮ್ಮ. ಅಂಕಲ್, ಡ್ಯಾನ್ಸ್ ಪ್ರಾಕ್ಟೀಸ್ಗೆ ನನ್ಗೊಂದು ರೂಮ್ ಬೇಕು. ನಿನ್ಗೆ ಯಾವ ರೂಮ್ ಬೇಕೋ ತಗೊಳಮ್ಮ. ನನಗೆ ಅಮ್ಮನ ರೂಮ್ ಬೇಕು. ಅಮ್ಮನ್ ರೂಮಾ? ಹೌದಾ ಅಂಕಲ್? ಯಾರ್ ರೂಮ್ ತಗೊಂಡ್ರು ಆ ರೂಮಲ್ಲಿರೋರ್ಗೆ ತೊಂದರೆ ಆಗತ್ತೆ. ಅದೇ ಅಮ್ಮನ ರೂಮ್ ತಗೊಂಡ್ರೆ ಖಾಲಿನೇ ಇರುತ್ತೆ ಅಲ್ವಾ ಅಂತ. ಅದಷ್ಟೇ ಅಲ್ಲದೆ ಅಮ್ಮನ ರೂಮ್ ಆದ್ರೆ ಅವ್ರ ಮಡ್ಲಲ್ಲಿ ಡ್ಯಾನ್ಸ್ ಕಲಿಸ್ತಿರೋ ಹಾಗಿರುತ್ತೆ. ಅಮ್ಮ? ನಮ್ಮದ್ಗೇನ್ ಯಾಕೆ ಅಮ್ಮ ಅಂತಿದ್ಯಾ? ಅಂದ್ರೆ ಗುರು ಕೂಡ
ಅಪ್ಪ ಅಮ್ಮನ ಸಮಾನ ಅಲ್ವಾ, ಅದಕ್ಕೆ ನನ್ನ ಗುರುವನ್ನೇ ನನ್ನ ತಾಯಿ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಹಾಕರ್ದೆ. ಓ, ತಪ್ಪೇನೂ ಇಲ್ಲಮ್ಮ. ಗುರುವನ್ನೇ ತಾಯಿ ಹಾಗೆ ನೋಡ್ತಿದ್ಯಾ ಅಂದ್ರೆ ನಿನ್ ತಂದೆ ತಾಯಿನ ಎಷ್ಟು ಗೌರವಿಸ್ತೀಯ ಅಂತ ಅರ್ಥ ಆಗುತ್ತೆ. ನೀನ್ ಎಷ್ಟು ಬೇಗ ಹೇಳ್ಕೊಡ್ತೀಯ ಅಂತ ಎಲ್ಲರೂ ವೇಟ್ ಮಾಡ್ತಿದ್ದಾರೆ ಇಲ್ಲಿ. ಅಷ್ಟು ತೊಂದರೆ ಯಾಕೆ? ಡ್ಯಾನ್ಸ್ ನಾನೇ ಹೇಳ್ಕೊಡ್ತೀನಿ. ನಿನ್ಗೆ ನಿನ್ ಡ್ಯಾನ್ಸ್ ಮಾತ್ರ ಗೊತ್ತು, ನನಗೆ ನನ್ ಡ್ಯಾನ್ಸ್ ಜೊತೆ ನಿನ್ ಡ್ಯಾನ್ಸ್ ಕೂಡ ಗೊತ್ತು. ಆಂಟಿ ಜೊತೆಗೆ ನಿನ್ನನ್ನು ಆಡಿಸ್ತೀನಿ, ನೋಡ್ತಾ ಇರು. ಇವಳೇ ಹೇಳಿಕೊಡ್ತಾಳೆ ಅಷ್ಟೇ, ಎಲ್ಲರೂ ಕಲ್ತ್ಕೊಳ್ಳಿ. ಇಂದು ಮದುವೆ ದಿನ, ಸಂಗೀತ ಸ್ಪೆಷಲ್ ಅಟ್ರಾಕ್ಷನ್ ಆಗಿರ್ಬೇಕು. ಹಲೋ ಅಮ್ಮ, ನಾನು ಶಾಸ್ತ್ರಿ ಮಾತಾಡ್ತಿರೋದು. ಆ ಶಾಸ್ತ್ರಿಗಳೇ, ಹೇಳಿ. ಅಮ್ಮ, ನಾವು ಭಾನುವಾರ ಅನ್ಕೊಂಡ್ವಲ್ವಾ, ಈಗ್ಲೇ ಹೊರಟು ಬರ್ತಿದೀವಿ. ಏನು, ಬರ್ತಾ ಇದ್ದೀರಾ? ಹೌದಮ್ಮ. ಅದೇನು, ಭಾನುವಾರ ಅಲ್ವಾ ಬರ್ತೀನಿ ಎಂದಿದ್ದು? ಭಾನುವಾರ ಚೆನ್ನಾಗಿಲ್ಲಮ್ಮ, ಅದಕ್ಕೆ ಹೊರಟಿದೀವಿ, ಬರ್ತಿದೀವಿ, ಹತ್ರನೇ ಇದೀವಿ. ಹಲೋ ಶಾಸ್ತ್ರಿಗಳೇ, ಏನಮ್ಮ, ಯಾಕೆ ಗಾಬರಿ ಆಗಿದ್ಯಾ? ಶಾಸ್ತ್ರಿಗಳು ಫೋನ್ ಮಾಡಿದ್ರು. ನಿನ್ ಅಣ್ಣನ ನೋಡೋದಕ್ಕೆ ಹೆಣ್ಣಿನ ಕಡೆಯವ್ರನ್ನ ಕರ್ಕೊಂಬರ್ತಿದ್ದಾರೆ. ಹೌದಾ? ಭಾನುವಾರ ಆದ್ರೆ ಅವನು ಮನೇಲಿ ಇರ್ತಾನಲ್ಲ ಅಂತ ಅವ್ರನ್ನ ಬರೋದಿಕ್ ಹೇಳಿದ್ದೆ. ಅವತ್ತು ಮುಹೂರ್ತ ಚೆನ್ನಾಗಿಲ್ಲ ಅಂತ ಇವತ್ತೇ ಬರ್ತಾ ಇದ್ದಾರಂತೆ. ಬರೋವಾಗ ದಾರಿಯಲ್ಲಿ ಫೋನ್ ಮಾಡಿದ್ರು. ಮತ್ತೀಗ ಯಜಮಾನ್ರನ್ನ ಇರ್ಸೋದ್ ಹೇಗೆ? ಅದೇ ಅರ್ಥ ಆಗ್ತಿಲ್ಲ. ಮಾಮೂಲಿಯಾಗೆ ಆಫೀಸ್ಗೆ ಹೋಗ್ದೇ ಇರಲ್ಲ, ಈಗ ಮದ್ವೆ ಸಂಬಂಧ ಬರ್ತಿದೆ ಅಂದ್ರೆ ನಿಜವಾಗ್ಲೂ ಇರಲ್ಲ. ಅಮ್ಮ, ಅಣ್ಣ. ಅಮ್ಮ, ಆಫೀಸ್ಗೆ ಹೋಗಿ ಬರ್ತೀನಿ. ಬಾಯ್ ಪೂರ್ಣಿ. ಏ ಗಗನ್, ಟಿಫನ್ ಮಾಡ್ಕೊಂಡು ಹೋಗೋ. ಬೇಡ ಅಮ್ಮ, ಆಫೀಸಲ್ಲಿ ಅರ್ಜೆಂಟ್ ಮೀಟಿಂಗ್ ಇದೆ, ನಾನು ಹೊರಡ್ತೀನಿ. ಬಾಯ್ ಪೂರ್ಣಿ. ನೀನ್ ಹೋಗಿ ಮೈ ಹುಷಾರಿಲ್ಲ, ರಜಾ ಬೇಕು ಅಂತ ಹೋಗಿ ಕೇಳು. ಏನೋ ಒಂದ್ ಮಾತಾಡಿ ಸ್ವಲ್ಪ ಹೊತ್ತು ನಿಲ್ಸಿದ್ರೆ ಅಷ್ಟ್ರಲ್ಲಿ ಅವ್ರು ಬರ್ತಾರೆ. ಯಜಮಾನ್ರೆ ಏನು? ನನ್ಗೆ ಮೈ ಹುಷಾರಿಲ್ಲ ಯಜಮಾನ್ರೆ, ನೀವಿವತ್ ರಜೆ ಹಾಕಿ. ಅಯ್ಯೋ, ನಿನಗ್ ಮೈ ಹುಷಾರಿಲ್ಲ ಅಂತಂದ್ರೆ ನಾನ್ ಯಾಕೆ ರಜಾ ಹಾಕ್ಬೇಕು? ಅದು ಅವಳಿಗಲ್ಲ ಕಣೋ, ನನ್ಗೆ ಮೈ ಹುಷಾರಿಲ್ಲ, ಅದಕ್ಕೆ ನಿನ್ಗೆ ರಜಾ ಹಾಕು ಅಂತ ಹೇಳ್ತಿದ್ದಾಳೆ. ಅಮ್ಮ, ಅದನ್ನ ನೀನ್ ಹೇಳ್ದೆ ಅವ್ರು ಯಾಕೆ ಹೇಳ್ತಾ ಇದ್ದಾರೆ? ಇರು. ಮೈ ಏನ್ ಬಿಸಿ ಇಲ್ವಲ್ಲಮ್ಮ? ಲೋ ಫೀವರ್ ಕಣೋ, ನೀನು ರಜೆ ಹಾಕು. ಅದೇನು, ಹೈ ಫೀವರ್ ಇದ್ದಾಗೂ ಕೂಡ ಆಫೀಸಿಗೆ ರಜಾ ಹಾಕ್ತೀನಿ ಅಂದ್ರೆ ಒಪ್ಪಲ್ಲ. ಹಾಗಿರುವಾಗ ಇವತ್ ನೀನೇ ರಜಾ ಹಾಕು ಅಂತಿದ್ಯಾ? ಅಮ್ಮಂಗ ಆ ರೀತಿ ಜ್ವರ ಬಂದಿದೆ ಅಣ್ಣ, ನೀನಿವತ್ತೊಂದಿನ ಮನೇಲೇ ಇರು. ಏನು, ಎಲ್ರು ಒಂದೇ ತರ ಮಾತಾಡ್ತಾ ಇದ್ದೀರಲ್ಲ? ಅಮ್ಮ, ಅವ್ರು ಬಂದ್ರು. ಯಾರು? ಹುಡುಗಿ ಕಡೆಯವರು ನಿನ್ನ ನೋಡೋದಕ್ಕೆ ಬರ್ತಿದಾರ್ ಕಣೋ.
ನನ್ನನ್ನು ನೋಡೋದಕ್ಕೆ ಅವ್ರು ಬರೋದಂದ್ರೇನು? ಮತ್ ನೀನ್ ಹುಡ್ಗಿ ನೋಡಕ್ ಬರಲ್ಲ ಅಂದೆ ಅಲ್ವಾ, ಅದಕ್ಕೆ ಅಮ್ಮ ಅವ್ರಿಗೆ ಬರಕ್ ಹೇಳಿದ್ರು. ಹೇಗಿದ್ರು ಬಂದಿದ್ದಾರೆ ಅಲ್ವಾ, ಹುಡ್ಗಿನ್ ನೋಡಿ ಇಷ್ಟ ಆಯ್ತೋ ಇಲ್ವೋ ಅಂತ ಹೇಳ್ಬೋದು ಅಲ್ವಾ. ಶೋಭಾ ಸತ್ತು ಹೋದ್ಮೇಲೆ ಅವಳ ನೆನಪು ನನ್ನ ಕಣ್ಣಿಗೆ ಕಾಣಿಸ್ಬಾರ್ದು ಅಂತ ಅವಳಿಗೆ ಸಂಬಂಧಪಟ್ಟ ವಸ್ತು ಎಲ್ಲ ಈ ಬೀರಿನ ಒಳಗಿಟ್ಟೆ. ಆವತ್ತಿಂದ ಹಿಡಿದು ಇವತ್ತಿನವರೆಗೂ ಈ ರೂಮ್ಗೆ ನಾನು ಯಾವತ್ತೂ ಬಂದಿಲ್ಲಮ್ಮ. ಕಣ್ಣು ಮುಂದೆ ಅವಳ ನೆನಪನ್ನು ನೋಡ್ಕೊಂಡಿದ್ದು ಸಹಿಸ್ಕೊಳ್ಳೋದಕ್ಕೆ ನನ್ನಿಂದ ಆಗಲ್ಲಮ್ಮ. ಅದಕ್ಕೆ
ಇದೆಲ್ಲದರಿಂದ ದೂರ ಇದ್ದೆ. ಹಾಗಿದ್ರು ನಿನ್ನೆ ಕಾಣಿಸ್ಕೊಂಡ್ಲು. ಯಾರು? ಶೋಭಾ ಚಂದ್ರ. ಅದು ಕನಸೋ ಭ್ರಮೀನೋ ಅಂತ ಗೊತ್ತಾಗ್ತಿಲ್ಲ. ನನ್ ಜೊತೆ ಮಾತಾಡ್ಬೇಕು ಅಂತ, ನನ್ ಮಗುವಿನ ಬಗ್ಗೆ ಹೇಳ್ಬೇಕು ಅಂತ ನೇರವಾಗಿ ಬಂದಿದ್ಲು ಅನ್ಸ್ತು. ಅಮ್ಮ ಕಾಣಿಸ್ಕೊಂಡ್ರ? ಏನ್ ಹೇಳಿದ್ರು ಅವರು? ಶೋಭಾ ಸತ್ತೋದಾಗ ತುಂಬು ಗರ್ಭಿಣಿ. ಆವತ್ತು ಫ್ಯಾಕ್ಟ್ರಿಯಲ್ಲಾದ ಫೈರ್ ಆಕ್ಸಿಡೆಂಟ್ನಲ್ಲಿ ಮಗುವಿನ ಜೊತೆ ಅವಳು ಕೂಡ ಸುಟ್ಟೋದ್ಲು ಅನ್ಕೊಂಡೆ. ಆದ್ರೆ ಹಾಗಾಗ್ಲಿಲ್ಲ. ನನ್ ಮಗು ಬದುಕಿದೆ ಅಂತ ಹೇಳಿದ್ಲು. ಯಾವತ್ತೂ ಇಲ್ಲದ್ದು, ಯಾವತ್ತೂ ಕಾಣಿಸ್ದೇ ಇದ್ದವಳು ಈಗ ಕಾಣಿಸಿ ಮಗುವಿನ ಬಗ್ಗೆ ಹೇಳಿದಾಳೆ ಅಂದ್ರೆ ನನ್ ಮಗು ಬದುಕಿದೆಯಾ ಅಂತ ನನಗನ್ನಿಸ್ತಿದೆ. ನಿಜವಾಗ್ಲೂ ನನ್ ಮಗು ಬದುಕಿದ್ರೆ ಹೇಗಿದೆ, ಎಲ್ಲಿದೆ, ಇಷ್ಟು ದಿನ ಆದ್ರೂ ಏನ್ ಮಾಡ್ತಿದೆ? ನಿನ್ ಹತ್ರನೇ ಇದೆ, ನಿನ್ ಕಣ್ಮುಂದೆನೆ ತಿರುಗ್ತಿದೆ ಅಂದ್ಲು. ಕಣ್ಮುಂದೆ ಕಾಣಿಸಿದ್ರು ಗುರ್ತು ಹಿಡಿಯೋದಕ್ಕಾಗದೆ ಹೋಗ್ತಾ ಇದ್ದೀನ. ನನ್ ಮಗು ಅದೇ ಅಂತ ನನ್ ತಿಳಿದೇ ಹೋಗ್ತಾ ಇದೀಯಾ?